ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ನಮಸ್ಕಾರ ನಾಗರಿಕ ಬಂಧುಗಳೇ. ನಾನು ಸೋಮಯ್ಯ ಮಠಪತಿ ವಿಚಾರವಂತರ ವೇದಿಕೆಯ ಸದಸ್ಯನಾಗಿ ಇವತ್ತು ಎಲ್ಲಿ ಬಂದಿದ್ದೀವಪ್ಪ ಅಂತಂದ್ರ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಿಗೆ ಬ್ಯಾರೇಜ್ ಹತ್ರ ಬಂದಿದ್ದೇವೆ. ಇಲ್ಲಿ ಬರಾಕ ಏನ್ ಕಾರಣಪ್ಪ ಅಂತಂದ್ರ ಇವೇನ್ ಕಾಣ್ತಾವ್ ನೋಡ್ರಿವ, ಸುಮಾರು 21 ಕ್ರಸ್ಟ್ ಗೇಟ್ಗಳು. ಇದಕ್ಕ ಕರ್ನಾಟಕ ಸರ್ಕಾರ ಇವತ್ತಿನ ದಿವಸ 42 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡೈತಿ. ಎದಕ್ಕೆ ಬಿಡುಗಡೆ ಮಾಡೈತಿ ಅಂದ್ರೆ ಇವೆಲ್ಲ ಹಳಿ ಗೇಟ್ ಅದಾವ, ಬಿಡ್ದೋದವು, ಇದನ್ನ ಸ್ಟೀಲ್ ಗೇಟ್ ಮಾಡ್ಬೇಕಂತ ಹೇಳಿ ಅನುದಾನ ಬಿಡುಗಡೆ ಮಾಡೈತಿ. ಈ ಬಿಡುಗಡೆ ಅನುದಾನ ಆದದ್ದ ಗೇಟ್ ಬದಲಾಯಿಸೋಕ್ಕಿಂತ ಹೆಚ್ಚ ಕ್ರೆಡಿಟ್ಗೋಸ್ಕರ ಬಡದಾಡ್ಲಕ್ಕಿತ್ತಾರ. ಆದ್ರೆ ಕ್ರೆಡಿಟ್ ತಗೊಳಕಂತ ವ್ಯಕ್ತಿಗಳು ಯಾರ್ಯಾರು ಇದ್ರೆ ಸ್ವಲ್ಪ ವಿಚಾರ ಮಾಡ್ರಿ ಜರ. ಮೊದಲನೇದಾಗಿ ತೇರದಾಳ ಮತಕ್ಷೇತ್ರದ ಶಾಸಕರಾದಂತ ಸಿದ್ದು ಸೌದಿ, ಸ್ವಲ್ಪ ನೋಡ್ರಿ ಈ ಕಡೆಯವ್ರೆ. ನಾವ್ ಹೇಳೋದು ಏನತ್ತಂದ್ರ, ನೀವು ಬೈಸ್ವಾಡಿಗೆ ಬ್ರಿಡ್ಜ್ ಎಷ್ಟೋ ದಿನ ಆಯ್ತ ಚಾಲು ಆಗಿ, ಅದನ್ನೇ ಮಾಡ್ಕೊಂಡಿಲ್ಲ. ನಿಮ್ಮಲ್ಲಿ ಬನಟ್ಟಿ ದೊಡ್ಡ ಸಿಟಿ ತಾಲೂಕ್ ಆಗೈತಿ, ಸ್ವಲ್ಪ ರೀ ಏನ್ರಿ ಸುಧಾರಣೆ ಮಾಡಿರಿ? ಏನೂ ಇಲ್ಲ. ನಿಮ್ಮ ಕ್ಷೇತ್ರದಾಗ ನೀವ ಸುಧಾರಣೆ ಮಾಡ್ಯಾರಿ. ಇದು ಯಾವ ಕ್ಷೇತ್ರ ನೀವ್ ಅರ್ಥ ಮಾಡ್ಕೋರಿ, ನಾವ್ ಹೇಳಕ್ ಬರೋದಿಲ್ಲ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರ ಅಥಣಿ ಕ್ಷೇತ್ರದ ಜನಪ್ರಿಯ ಶಾಸಕರು, ಅತ್ಯಂತ ಪ್ರಭಾವಿ ನಾಯಕರು, ಆ ಭಾಗದ ಅಭಿವೃದ್ಧಿ ಹರಿಕಾರರು, ಸಾಹುಕಾರರು ಅತ್ ಏನೇನು ಬರೋದವ. ಇವ ನಿಮ್ ಪ್ರಭಾವ ಏನಾಗೈತಪ್ಪ ಅಂದ್ರ ಬರೀ ಟಿವಿದೊಳಗ ಪೇಪರ್ದಾಗ ಬರ್ಲಾಗತೈತಿ. ನಿಮ್ಗೆ ನಾವು ಏನ್ ಹೇಳ್ಬೇಕಾಯ್ತ, ನಿಮ್ ಕ್ಷೇತ್ರದಾಗ ಸಾಕಷ್ಟು ಸಮಸ್ಯೆ ಅದಾವ, ಅದನ್ನ ಬಗೆಹರ್ಸಕ್ಕಾಗಿಲ್ಲ. ಮೊನ್ನೆ ಕರಿಮಸೂತಿ ಯಾತ ನೀರಾವರಿಗೆ ಚಾಲನೆ ಕೊಟ್ರಿ, ಅದ್ರ ಮುಂದೆ ಒಂದು 10-15 ಲಕ್ಷ ಕೊಟ್ಟ ಅನುದಾನ ತಂದ ಕಾಲುವೆ ಸ್ವಚ್ಛ ಮಾಡ್ಕೊಳ್ಳುವಂತ ಕೆಲಸ ನೀವು ಮಾಡ್ಲಿಲ್ಲ. ಇದನ್ನ ಮಾಧ್ಯಮದವ್ರು ನಿಮ್ಗೆ ಪ್ರಶ್ನೆ ಮಾಡಿದ್ರು, ಏನಂತಂದ್ರ ಸರ ಇದು ಕಾಲುವೆ ಯಾಕೆ ಚಾಲು ಮಾಡಿಲ್ಲ, ಹಲವಾರು ರೈತರು ತಮ್ಮ ಹೊಲದಾಗ ತಾವ ಮಾಡ್ಲಾಕಿತ್ತಾರ, ಅದನ್ನು ನೀವು ನೋಡಿರಿ, ಆದ್ರೂ ಗಪ್ಪದಿರಿ. ಆಮೇಲೆ ಇದು ಯಾಕೆ ಮಾಡಿಲ್ಲ ಅಂತ ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರ ಮುಂದಿನ ಹಂಗಾಮದಾಗ ಮಾಡ್ತೀರಿ. ಇದ ನಿಮ್ಗೆ ಮಂತ್ರಿ ಸೀಟ, ಮುಂದಿನ ಹಂಗಾಮದಾಗ ಕೊಡ್ತೀವಿ ಅಂದ್ರೆ ನೀವು ಗಪ್ಪಿರ್ತೀರೇನ? ಹಗಲ್ ರಾತ್ರಿ ಓಡಾಡ್ಲಾಕೈತಾರಿ ಮಂತ್ರಿಗಾಗಿ. ಅದು ನೀವು ಮಾಡ್ಕೋರಿ, ನಿಮ್ದೇನ್ ನಾವು ಗಾರ್ಡ್ ಅನ್ನಕ್ಕಾಗೋದಿಲ್ಲ. ರೈತರಿಗೆ ಏನ್ ಮಾಡ್ಬೇಕೈತಿ ಅದನ್ನ ಮಾಡೋದು ನೀವು ವಿಚಾರ ಮಾಡ್ರಿ. ಎರಡನೇ ವಿಷಯ, ಅದು ಕಾಲುವೆನ ಮೊದಲು ಸ್ವಚ್ಛ ಮಾಡೋದಾಗಿಲ್ಲ ನಿಮ್ ಕಡೆ, ಮತ್ತೆ ಇಲ್ಲಿ ಹಂಗ 42 ಕೋಟಿ ತಂದ್ರಿ. ಅದಕ್ಕಾಗಿ ನಾನ್ ನಿಮ್ಗೆ ಹೇಳೋದತ್ತಂದ್ರ, ಅಮ್ಮ ಜಯೇಶ್ವರಿ ಏತ್ ನೀರಾವರಿ ಬಗ್ಗೆ ಹಲವಾರು ಆರೋಪಗಳದಾವ, ಅದನ್ನ ನೀವು ಸ್ಪಷ್ಟೀಕರಣ ಕೊಟ್ಟಿಲ್ಲ ಇನ್ನೂವರೆಗೆ. ಅಲ್ಲಿ ಬೋರ್ವೆಲ್ಗಳ ಬಗ್ಗೆ ಸಾಕಷ್ಟು ಅಕ್ರಮ ನಡೆದೈತೆ ಆರೋಪ ಅದಾವ, ಬೇಕಾಬಿಟ್ಟಿಯಾಗಿ ಹಂಚಿಕೆ ಆಗ್ಯಾವ ಅಂತ ಹೇಳಿ ಆರೋಪ ಐತಿ. ಯಾವ್ದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ ನೀವು. ಏನ್ ಉದ್ದೇಶ ಇದ್ರದ? ಅಲ್ಲಿದೆಲ್ಲ ಬಿಟ್ಟು ಕೆರೆ ಅಭಿವೃದ್ಧಿ ಆಗಿಲ್ಲ, ಕಾಯಿಪಲ್ಲೆ ಪೇಟೆ ಆಗಿಲ್ಲ, 1-2 ಹೇಳಕ್ ಕೂತ್ರೆ ಸಾಕಷ್ಟು ಅದಾವ. ಆದ್ರ ಅವ ಬಿಟ್ಟರಿ ಇದು ಬರ್ತಕ್ಕಂಥದ್ದು ಜಮಖಂಡಿ ತಾಲೂಕ. ಜಮಖಂಡಿ ತಾಲೂಕಿನಾಗ ಇದು ಇನ್ನೊಂದು ಮುಖ್ಯವಾದ ವಿಷಯ. ಲಾಸ್ಟ್ ಕೊನೆಯದಾಗಿ ನಾವು ಏನ್ ಹೇಳ್ಬೇಕಾಗಿತ್ತಂದ್ರ, ಈಗ ನೀವು ಎಲ್ಲಾರು ಬಡ್ದಾಡಕತ್ತೀರಿ, ಆದ್ರ ನೀವು ವಿಚಾರ ಮಾಡ್ರಿ. ಸಿದ್ದು ಸೌದಿ ಅವ್ರು ಏನ್ ಹೇಳ್ತಾರ ಒಂದು ವಿಡಿಯೋದಾಗ, ನಾವು ಮತ್ತ ಅಥಣಿ ಭಾಗ ಶಾಸಕರ ಕೂಡ್ ತಂದವಿ ಹೇಳ್ತೀರಿ, ಆದ್ರೆ ಸ್ವಲ್ಪ ಅರ್ಥ ಮಾಡ್ಕೋರಿ. ನೀವು ಕೊಟ್ಟಂತ ಲೆಟರ್ 27ನೇ ತಾರೀಕ, ಆದ್ರೆ ಆನಂದ್ ನ್ಯಾಮಗೌಡ ಅವರು ಇದು ಅವ್ರ ಕ್ಷೇತ್ರಕ್ಕೆ ಸಂಬಂಧ ಬರ್ತಕ್ಕಂಥದ್ದು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಇದು ಹಿಪ್ಪರಿಗೆ ಬ್ಯಾರೇಜ್ ಅವ್ರ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು, ಅವ್ರ ಮಾಜಿ ಶಾಸಕರು. ಇನ್ನೊಂದು ಮುಖ್ಯ ವಿಷಯ ಅಂತಂದ್ರ, ಇದು ಕರ್ನಾಟಕ ರಾಜ್ಯ ಸರ್ಕಾರದಾಗ ಇವತ್ತು ಯಾವ್ದು ಅಧಿಕಾರ ಐತಿ ಅಂದ್ರ ಕಾಂಗ್ರೆಸ್ ಗೌರ್ಮೆಂಟ್ ಐತಿ. ಅವ್ರು ಮಾಜಿ ಶಾಸಕರು ಕಾಂಗ್ರೆಸ್ದವ್ರು, ಹಿಂಗಾಗಿ ಅವ್ರು ಆಟೋಮೆಟಿಕ್ ಆಗಿ ಆ ಭಾಗದಾಗ ಅವ್ರ ಹೇಳ್ಕೊಂಡ್ ಮಾಡ್ಕೊಂಡ್ ತಂದಿರ್ತಾರ. ಅವ್ರ ಮತ್ ಹೇಳ್ಯಾರ, ಅವ್ರು ನಾವು ಸಿದ್ದು ಕೊಣ್ಣೂರ್ ಅವ್ರ ಹೋಗಿ ತಂದದ್ ಇವತ್ತು ಹೇಳ್ಯಾರು. ಮತ್ತ ಜನವರಿ 1ನೇ ತಾರೀಕು ಲೆಟರ್ ಕೊಟ್ಟಾರ. ಅವ್ರ 28ನೇ ತಾರೀಕು ಮೊದಲು ಬರ್ತೈತೋ ತಿಂಗಳದಾಗ, 1ನೇ ತಾರೀಕು ಮೊದಲು ಬರ್ತೈತೋ, ಇದನ್ನ ನೀವು ವಿಚಾರ ಮಾಡ್ಕೋರಿ. ಮೊದಲ ನಮಗ ತಿಳಿದಂಗ ನಾವ್ ಹೇಳತ್ತಿದ್ವು, ಇದ್ರ ಶ್ರೇಯಸ್ ಯಾರಿಗ್ ಸಲ್ಲಬೇಕಂತಂದ್ರ ನಿಜವಾಗ್ಲು ಆನಂದ್ ನ್ಯಾಮಗೌಡ ಅವ್ರಿಗೆ ಹೋಗ್ತಿದ್ವು. ಎಲ್ಲರಿಗೆ ಸಣ್ಣ ಹುಡುಗರಿಗೆ ಅರ್ಥ ಆಗ್ಲಾತೈತಿ. ನಾವು 2 ದಿನ ಆತ ಕೇಳಿದ್ವು, ಸಾಕಷ್ಟು ವಿಚಾರವಂತರ ಇದ್ರ ಬಗ್ಗೆ ವಿಚಾರಗಳನ್ನ ಹಂಚ್ಕೊಂಡ್ರು. ಅವ್ರು ಹೇಗಿಲ್ಲ, ಅದು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟದ, ಮತ್ತೆ ಎಲ್ಲರಿಗಿಂತ ಮೊದಲ ಇದನ್ನ ಮಾಡಿದ್ದ ಅವರು ಲೆಟರ್ ಕೊಟ್ಟದ, ಹಿಂಗಾಗಿ ಅವ್ರಿಗೆ ಹೋಗ್ಬೇಕಾದದ್ದ. ಅಂದ ಬಳಿಕ ಸಾಕಷ್ಟು ಜನರ ಅಭಿಪ್ರಾಯವನ್ನ ಪಡೆದುಕೊಂಡ ಜನರ ಹೇಳಿಕೆ ಮುಖಾಂತರ ನಾವ್ ಹೇಳತ್ತದು, ನಮ್ ಸ್ವಂತ ಅಭಿಪ್ರಾಯ ಅಲ್ಲದು. ನಮ್ದು ವಿಚಾರವಂತರ ವೇದಿಕೆ ಎಲ್ಲಾ ಕಡೆ ಸಂಘಟನೆ ಇರೋದ್ರಿಂದ ಎಲ್ಲಾ ಕಡೆದ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ನಾವ್ ಹೇಳಕತ್ತಿದ್ವಿ. ನಮ್ಗೇನ್ ವೈಯಕ್ತಿಕ ಯಾರ ಮ್ಯಾಗ ದ್ವೇಷ ಇಲ್ಲ, ನಾವ್ ಯಾವ ಪಕ್ಷದವ್ರಲ್ಲ, ಯಾವ ವ್ಯಕ್ತಿ ಕಡೆನೂ ಅಲ್ಲ.
ಇದು ನಾವು ಮೊದಲಿಂದ ಆದ್ರೂ ಹೇಳ್ತೀವಿ, ಮುಂದೆ ಹೇಳ್ತೀವಿ. ಮೊದಲು ನೀವೇನ್ ಮಾಡ್ರಿ, ಆನಂದ ನ್ಯಾಮಗೌಡ ಅವ್ರು ಬಿಟ್ಟ ಉಳ್ದಾನವ್ರ ನಿಮ್ಮ ಕ್ಷೇತ್ರಕ್ಕ ನೀವು ಸೀಮಿತ ಆಗಿರಿ. ಮೊದಲು ನಿಮ್ ಕ್ಷೇತ್ರದಾಗ ಸಾಕಷ್ಟು ಅಭಿವೃದ್ಧಿ ಕುಂಠಿತಗೊಂಡೈತಿ, ಅದನ್ನ ಮಾಡ್ರಿ. ಒಂದ್ ವೇಳೆ ನೀವು ನಿಮ್ಮ ಕ್ಷೇತ್ರ ಬಿಟ್ಟು ಇಂಥದ್ದು ಯಾವ್ದಾರ ಪೇಪರ್ ಇದನ್ ಮಾಡಕ್ ಹೋದ್ರಿ ಅಂದ್ರ 28ರಾಗ ಏನಾಗ್ತಿರಪ್ಪ ಅಂತಂದ್ರ ಹಿಂಗಿದ್ದವ್ರ ಹಿಂಗಾಗ್ತಿರಿ. ಇಲ್ಲ ನಾವ್ ಹಿಂಗ ಇರಬೇಕಪ್ಪ ಅಂತಂದ್ರ ಚಂದಾಗಿ ಕೆಲಸ ಮಾಡ್ರಿ. ಮತ್ತ ನಾವ್ ಇದನ್ನ ಕೇಳೋದು ನಿಮಗ್ ಸಿಟ್ಟು ಅನಿಸ್ರನು ನಾ ಕೇಳೋದು ಸತ್ಯ ಐತಿ. ಯಾಕ ನಿಮಗ್ ಹೋಟ್ ಹಾಕಿದ್ವಿ, ಅಧಿಕಾರದಾಗಿದ್ದೀರಿ. ಇದನ್ನ ಮನ್ಯಾಗ ಕೊಟ್ಟ ವ್ಯಕ್ತಿ ನಾವ್ ಕೇಳಂಗಿಲ್ಲ. ನೀವ ಶಾಸಕರಿದ್ದೀರಿ, ಸಾರ್ವಜನಿಕ ಕೆಲಸ ಮಾಡ್ತಾನ ಅಂತ ಹೇಳಿ ಆಯ್ಕೆಯಾಗಿ ಬಂದವ್ರ ಇದ್ರಿ, ಮನಿ ಹೋಗಿ ಕಾಲು ಬಿದ್ದ ಹೋಟ್ ಕೇಳ್ಕೊಂಡ ಬಂದವ್ರ ಇದ್ರಿ. ಅದಕ್ಕಾಗಿ ನಾವ್ ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ. ನಮ್ಮನ್ನ ಯಾರು ಪ್ರಶ್ನೆ ಮಾಡಬೇಡ್ರಿಪ್ಪ ಅನ್ನುವಂತ ಉದ್ದೇಶ ನಿಮಗ್ ಇತ್ತಂದ್ರ ಬರ ರಾಜೀನಾಮೆ ಕೊಡ್ರಿ, ನಿಮ್ ಮನೆಗೊಳದಾಗ ಕೂತ್ ಬಿಡ್ರಿ. ನಾ ಅಷ್ಟೇ ಅಲ್ಲ, ಇಡೀ ರಾಜ್ಯದಾಗ ಯಾರು ನಿಮ್ಮನ್ನ ಪ್ರಶ್ನೆ ಮಾಡಲ್ಲ. ನಿಮ್ ಮನ್ಯಾಗ ಕೂತಾನ ಯಾರು ಪ್ರಶ್ನೆ ಮಾಡ್ತಾರ್ರಿ? ರಾಜ್ಯದ ಜನರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬಂದರೇನ ನಾವ್ ಪ್ರಶ್ನೆ ಮಾಡಬೇಕಾಕೈತಿ. ಮತ್ ಇನ್ನು ಹಂಗ 8 ದಿವಸ ಕತ್ಕೊಂಡ್ರದ ನಿಮ್ದ್ ನೋಡ್ಕೊಂಡ. ಅದಕ್ಕಾಗಿ ದಯವಿಟ್ಟು ಇದು ಆನಂದ್ ನ್ಯಾಮಗೌಡ ಅವರಿಗೆ ಅವ್ರ ಕ್ಷೇತ್ರ ಐತಿ, ಅವ್ರ ಗೌರ್ಮೆಂಟ್ ಐತಿ, ಎಲ್ಲಾರ್ಕಿಂತ ಮೊದಲ್ ಲೆಟರ್ ಕೊಟ್ಟಾರು. ಹಿಂಗಾಗಿ ಈ ಕ್ರೆಡಿಟ್ ಅವ್ರಿಗೆ ಸಲ್ತೈತಿ. ಅದ್ ಸಾಕಷ್ಟು ಜನ ಹೇಳ್ಯಾರು. ಅದು ಅವ್ರಿಗೆ ಹೋಗ್ತಕ್ಕಂಥದ್ದು ಅತನಿ ಶಾಸಕರು ಮತ್ತು ತೆರದಾಳ ಶಾಸಕರು ನೀವಿಬ್ಬರು ನಿಮ್ ಏರಿಯಾದಾಗ ಏನ್ ಆಗ್ಬೇಕಾಗಿಲ್ಲ ಅದ್ರ ಬಗ್ಗೆ ಮುಂದಿನ ಗಮನ ಹರಿಸ್ರಿ. ನಮಸ್ಕಾರ ಅನ್ನದಾತ ವೀಕ್ಷಕರೇ. ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್. ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.